ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಸಿಲ್ಕ್ ಸಿಟಿ ಕಪಲ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ಫ್ರೆಂಚ್ ಫ್ರೈಸ್ ಮಾಡೋಣ ಅಂತ ಮನೇಲಿ ಆಲೂಗೆಡ್ಡೆ ಇತ್ತು. ಲಾಸ್ಟ್ ಟೈಮ್ ನನ್ನ ತಂಗಿ ಈ ರೆಸಿಪಿ ಮಾಡಿದ್ಲು. ಸೊ ಹಂಗಾಗಿ ಇವತ್ತು ನನಗೂ ಹೇಳ್ಕೊಡು, ನಾನು ಟ್ರೈ ಮಾಡ್ತೀನಿ ಅಂತ ಹೇಳಿದೆ. ತುಂಬ ಈಸಿ, ಆರಾಮಾಗಿ ಮಾಡ್ಕೋಬೋದು. ಏನಿಲ್ಲ, ಆಲೂಗೆಡ್ಡೆನ ಸಿಪ್ಪೆ ತೆಗೆದು ನೀಟಾಗಿ ಫ್ರೆಂಚ್ ಫ್ರೈಸ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ದೊಡ್ಡ ಆಲೂಗೆಡ್ಡೆ ಇದ್ದರೆ ತೊಗೊಳ್ಳಿ, ನಮ್ಮನೇಲಿ ದೊಡ್ಡ ಆಲೂಗೆಡ್ಡೆ ಇರಲಿಲ್ಲ. ಆಮೇಲೆ ನೀರಿಗೆ ಉಪ್ಪಾಕಿ ಕಾಯಿಸ್ಕೊಂಡು ಅದಕ್ಕೆ ಆಲೂಗೆಡ್ಡೆ ಬೇಯೋಕ್ಕಿಡಿ. ಜಾಸ್ತಿ ಹೊತ್ತು ಬೇಯಿಸ್ಕೊಬೇಡಿ, ಒಂದು 2-3 ನಿಮಿಷ ಸಾಕು. ಬೇಯಿಸ್ಕೊಂಡು ಅದನ್ನು ಸೋಸ್ಕೊಂಡು ನೀಟಾಗಿ ನೀರನ್ನೆಲ್ಲ ಸೋಸ್ಕೊಳ್ಳಿ. ಮತ್ತು ನಿಮ್ಮ ಮನೇಲಿ ಏನಾದರೂ ಕಾಟನ್ ಬಟ್ಟೆ ಇದ್ದರೆ ಕಾಟನ್ ಬಟ್ಟೆ ಮೇಲೆ ಆರಾಕಿ. ನಮ್ಮ ಮನೇಲಿ ಕಾಟನ್ ಬಟ್ಟೆ ಸಿಕ್ಕಲಿಲ್ಲ ಆ ಟೈಮ್ಗೆ, ಅದಕ್ಕೆ ನಾನು ಪೇಪರ್ ಮೇಲೆ ಹಾರಾಕಿದ್ದೀನಿ ಮತ್ತು ಪೇಪರಲ್ಲೇ ಒರೆಸ್ಕೊಂಡಿದ್ದೀನಿ. ನೀವು ಕಾಟನ್ ಬಟ್ಟೆ ಇದ್ದರೆ ಕಾಟನ್ ಬಟ್ಟೆನ ಹಾರಾಕ್ಬಿಟ್ಟು ಅದರಿಂದ ನೀಟಾಗಿ ಒರೆಸ್ಕೊಳ್ಳಿ. ನೀರೇನಾದರೂ ಇದ್ದರೆ ನೀರಿನ ಅಂಶ ಸ್ವಲ್ಪ ಹೋಗಬೇಕು, ಎಣ್ಣೆ ಒಳಗಡೆ ಹಾಕ್ತೀವಲ್ವಾ ಅದಕ್ಕೆ. ಅದೆಲ್ಲ ಹೋದ್ಮೇಲೆ ಪಕ್ಕದಲ್ಲಿ ಎಣ್ಣೆ ಕಾಯೋಕ್ಕೆ ಇಟ್ಕೊಳ್ಳಿ. ಸ್ವಲ್ಪ ಎಣ್ಣೆ ಎಷ್ಟು ಬೇಕಷ್ಟು ನೋಡಿಕೊಂಡು ಎಣ್ಣೆ ಕಾಯೋಕ್ಕೆ ಇಟ್ಕೊಂಡು ಈ ಕಡೆ ಸ್ವಲ್ಪ ಆಲೂಗೆಡ್ಡೆ ಬೇಯಿಸ್ಕೊಂಡಿರ್ತೀವಲ್ಲ ಅದಕ್ಕೆ ಕಾರ್ನ್ಫ್ಲೋರ್ ಹಾಕ್ಕೊಳ್ಳಿ. ಯಾಕಂದರೆ ಸ್ವಲ್ಪ ಕ್ರಿಸ್ಪಿನೆಸ್ ಬರಲಿ ಅಂತ ಅಷ್ಟೇ. 1-2 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಅಷ್ಟು ಹಾಕ್ಕೊಂಡು ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ಅದು ನೀಟಾಗಿ ಫುಲ್ಲು ಆಲೂಗಡ್ಡೆಗೆಲ್ಲ ಮಿಕ್ಸಪ್ ಆಗಬೇಕು, ಇಲ್ಲಾಂದರೆ ಸಾಫ್ಟ್ ಆಗಿಬಿಡುತ್ತೆ ಮೇಲ್ಗಡೆ ಎಲ್ಲ. ಸ್ವಲ್ಪ ಮೇಲ್ಗಡೆ ಕ್ರಂಚಿಯಾಗಿದ್ದು ಒಳಗಡೆ ಸಾಫ್ಟ್ನೆಸ್ ಇದ್ರೇ ಫ್ರೆಂಚ್ ಫ್ರೈಸ್ ಟೇಸ್ಟ್ ಇರುತ್ತೆ. ಅದನ್ನು ನೀಟಾಗೆಲ್ಲ ಸ್ಪ್ರೆಡ್ ಮಾಡಿಕೊಂಡು ಎಣ್ಣೆ ಒಳಗಡೆ ಬಿಟ್ಕೊಳ್ಳಿ. ಇದನ್ನು ಜಾಸ್ತಿ ಬೇಯಿಸೋಕೆ ಹೋಗಬೇಡಿ, ಒಂದು 2 ನಿಮಿಷ ಅಷ್ಟೇ ಎಣ್ಣೆಲಿ ಕರ್ಕೊಳ್ಳಿ. ಮತ್ತು ಇನ್ನೊಂದು ಸಲ ನಾವು ಫ್ರಿಜ್ಜಲ್ಲಿ 1 ಅವರ್ ಇಟ್ಬಿಟ್ಟು ಮತ್ತೆ ಕರ್ಕೋಬೇಕು. ಅದಕ್ಕೋಸ್ಕರ ಇವಾಗ ಸ್ವಲ್ಪ ಒಂದು 2 ನಿಮಿಷ ಅಷ್ಟೇ ಎಣ್ಣೆಲಿ ಬೇಯಿಸ್ಕೋಬೇಕು. ಒಂದು ಸ್ವಲ್ಪ ಕಲರು ಚೇಂಜ್ ಆಗಿದ ತಕ್ಷಣ ಇದನ್ನು ಎತ್ಕೊಂಬಿಡಿ. ಜಾಸ್ತಿ ಬೇಯಿಸೋಕೆ ಹೋಗಬೇಡಿ, ಮತ್ತೆ ಇನ್ನೊಂದು ಸಲ ಕರ್ಕೊಳ್ಬೇಕು. ಆ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಬೇಯಿಸ್ಕೊಂಡ್ರಾಯಿತು. ಈ ಡಬಲ್ ರೋಸ್ಟ್ ಮಾಡಿದ್ರೇ ನಿಮಗೆ ಕ್ರಿಸ್ಪಿನೆಸ್ ಅಂತ ಬರೋದು, ಇಲ್ಲಾಂದರೆ ಸಾಫ್ಟಾಗಿ ಇದ್ಬಿಡುತ್ತೆ. ನಾನು ಬಾಕಿ ಬೇಯಿಸ್ಕೊಂಡಿರೋ ಆಲೂಗೆಡ್ಡೆನೆಲ್ಲ ಅದೇ ಥರ ರೋಸ್ಟ್ ಮಾಡಿಬಿಟ್ಟು ಎತ್ಕೊಳ್ತಾ ಇದ್ದೀನಿ. ಅದನ್ನೆಲ್ಲ ಬೇಯಿಸ್ಕೊಂಡಿರೋದೆಲ್ಲ ನಾನು ಫ್ರಿಜ್ಜಲ್ಲಿ 1 ಅವರ್ ಇಟ್ಕೊಂಡಿದ್ದೆ. 1 ಅವರ್ ಫ್ರಿಜ್ಜಲ್ಲಿ ಇಟ್ಟಾದಮೇಲೆ ಮತ್ತೆ ಇನ್ನೊಂದು ಸಲ ನೀಟಾಗಿ ರೋಸ್ಟ್ ಮಾಡ್ಕೊಳ್ಳಿ. ಅದೊಂದು ಸ್ವಲ್ಪ ರೆಡ್ಡಿಶ್ ಆಗಿರಬೇಕು. ಇದೊಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆದಮೇಲೆ ಎಲ್ಲನೂ ಎತ್ತಿಟ್ಕೊಂಡು ಅದಕ್ಕೇ ಸ್ವಲ್ಪ ಚಿಲ್ಲಿ ಪೌಡರು, ಸಾಲ್ಟು ಮತ್ತು ಚಿಲ್ಲಿ ಫ್ಲೆಕ್ಸ್ ಹಾಕ್ಕೊಂಡು ನೀಟಾಗಿ ಮಿಕ್ಸಪ್ ಮಾಡ್ಕೊಳ್ಳಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಸರ್ವ್ ಮಾಡ್ಕೋಬೋದು. ಮಯೋನೀಸ್ ಅಥವಾ ಟೊಮೊಟೊ ಕೆಚಪ್ ಜೊತೆ ಚೆನ್ನಾಗಿರುತ್ತೆ. ಕ್ರಿಸ್ಪಿಯಾಗಿ ಮೇಲ್ಗಡೆ ಎಲ್ಲ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಚೆನ್ನಾಗಿ ಬಂದಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಗೋಲ್ಡನ್ ಬ್ರೌನ್ ಬರೋವರೆಗೂ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ. ಎಣ್ಣೆಲಿ ಫ್ರೈ ಆದಮೇಲೆ